ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಊರಿಗೆ ಹೋಗ್ತಾ ಇದ್ದೀನಿ. ಬಟ್ ಆಸ್ ಯೂಶುವಲ್ ನಾರ್ಮಲ್ ಆಗಿ ಊರಿಗೆ ಹೋಗಿ ಮಗನ್ನ ಹೆಂಡತಿ ನೋಡ್ಕೊಂಡ್ ಬರೋ ಥರ ಅಲ್ಲ. ಇವತ್ತೊಂಥರ ನಮಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನನ್ನ ಮಗನ್ನ ನಮ್ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೀವಿ. ಸೊ 6 ಮಂತ್ಸ್ ಆಯ್ತು. ಇವತ್ತಿಗೆ ಅವ್ನಿಗೆ 6 ತಿಂಗಳು ತುಂಬುತ್ತೆ. ಇವತ್ತಿಂದ ಇನ್ನೂ ಒಂದು 5-6 ತಿಂಗಳು ನಮ್ಮನೆಲ್ಲೇ ಇರ್ತಾರೆ. ಮಗು 1 ವರ್ಷ ಆಗೋ ತನಕ ಊರಲ್ಲೇ ಇರ್ತೀವಿ, ಹಳ್ಳಿಯಲ್ಲೇನೆ. ಆಮೇಲೆ ಬೆಂಗಳೂರಿಗೆ ಬರೋ ಪ್ಲಾನ್ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ, ಮಗ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಖುಷಿಯಾಗಿದೆ ಪರ್ಮನೆಂಟ್ ಆಗಿ ಅಂತ. ಗೈಸು, ನಾನು ಮತ್ತೆ ನಮ್ಮ ಮನೇಲಿ ಒಬ್ರು ದೊಡ್ಡ ಮನುಷ್ಯರು ಇದ್ದಾರೆ, ನಾನು ಅವ್ರು ಹೋಗ್ತಾ ಇದ್ದೀವಿ. ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಅಣ್ಣನ ಮಗ ಪ್ರಣವ್ ಅಂತ. ಹೇಳು. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಎಲ್ಲ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು. ಗೈಸ್, ನಮ್ಮ ಅಮ್ಮನೂ ಬರಬೇಕಾಗಿತ್ತು. ಮೊನ್ನೆ ಬಾಯ್ಕೊಂಡಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ, ಮತ್ತು ನೆನ್ನೆ ಎಲ್ಲ ಸ್ವಲ್ಪ ಆಚೆ ಹೋಗಿದ್ವಿ ನಾವೇನೆ. ಸೊ ಇವತ್ತು ಎಲ್ಲ ಇಲ್ಲಿಂದ ಹೋಗೋರಿಗೆ ಮತ್ತೆ ಅಡುಗೆ ಮಾಡಬೇಕಾಗತ್ತಲ್ವಾ. ಸೊ ನಾನು ಬಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ನಾಳೆನೂ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಟ್ರಾವೆಲಿಂಗೇ ಜಾಸ್ತಿ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ನಮ್ಮನೆ ದೊಡ್ಡ ಮನುಷ್ಯರು ಹೋಗ್ತಾ ಇದ್ದೀವಿ. ಪ್ರಣವ್, ಜ್ಯೇಷ್ಠ ಕಳ್ಳಿಪುರಕ್ಕೆ ಬರ್ತಾರೆ, ಅದು ಹೆಂಗನಿಸ್ತೈತೆ? ಖುಷಿ ಆಗ್ತಾಯ್ತಾ? ಏನು ಮಾಡ್ತೀರಾ ನೀನು ಜ್ಯೇಷ್ಠ? ಕ್ರಿಕೆಟ್ ಆಡ್ತೀರಾ? ಆಡ್ತಾನೆ ಕ್ರಿಕೆಟ್ ಅವನು? ಜಸ್ಟ್ ಆಡ್ತಾನ ನಿನ್ನ ಜೊತೆಲಿ? ದೊಡ್ಡವನ ಆದ್ಮೇಲೆ ಆಡ್ತೀರಾ? ಪ್ರಣವ್, ಫಿಲಮ್ಗಳೆಲ್ಲ ನೋಡ್ತೀಯಾ? ಹಾಂ, ನಿನ್ಗೆ ಯಾವ ಹೀರೋ ಇಷ್ಟ? ದರ್ಶನ್, ಪುನೀತ್ ರಾಜ್ಕುಮಾರ್ ಇಬ್ರು ಇಷ್ಟನಾ? ಇಬ್ರು? ಯಾವ್ಯಾವ ಫಿಲಮ್ ನೋಡಿದ್ಯಾ ರೀಸೆಂಟಾಗಿ? ಯಾವ ಫಿಲಮ್ ನೋಡಿದೆ? ಪುನೀತ್ ರಾಜ್ಕುಮಾರ್ ನೋಡಿಲ್ಲ. ದರ್ಶನ್ ನೋಡಿದ್ದೆ. ಯಾವ್ದು ನೋಡಿದ್ಯಾ ದರ್ಶನ್ದು? ಚಾಪ್ಟರ್ 0. ಚಾಪ್ಟರ್ 0 ಯಾವ್ದಲ್ಲೇ? ಪುನೀತ್ ರಾಜ್ಕುಮಾರ್ದು ಯಾಕೆ ನೋಡಿಲ್ಲ ಮೂವೀಸು? ಎಲ್ಲಿ ಪುನೀತ್ ರಾಜ್ಕುಮಾರು? ಸತ್ತೋದ್ರು. ಅವನು ಅನ್ಬಾರ್ದು, ಅವರು ಸತ್ತೋದ್ರು. ಆಲ್ರೆಡಿ ಟೈಮು 12:10 ಆಗ್ಬಿಟ್ಟಿದೆ. ಇಷ್ಟರಲ್ಲಿ ಹೋಗ್ಬೇಕಾಗಿತ್ತು. ಸೊ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಟ್ಟಿದೆ. ಬೇಗ ಹೋಗೋಣ. ಗಾಯ್ಸ್, ನನ್ನ ಫೇವ್ರೇಟ್ ಕಾರ್ ಹಿಂದೆ ಬರ್ತಾ ಇದೆ. ಗೆಸ್ ಮಾಡಿ ಯಾವುದು ಅಂತ. ಬರ್ತಾ ಇದೆ ಬಂತು. ಫೇವ್ರೇಟ್. ಮಗ ಕರ್ಕೊಂಬರ್ತಾರ ಖುಷಿಗೆ ಬೊಕ್ಕೆ ತಗೊಂಡೆ ಕಾರಕ್ಕೆ ಕಟ್ಟೋಣ ಅಂತ. ಸೊ ಕೋಲಾರಿಂದ ಮಾಲೂರು ಬರಬೇಕಾಗುತ್ತೆ, ಒಂದು 30-40 ಕಿಲೋಮೀಟ್ರು. ಸುಮ್ಮನೆ ಗಾಳಿ ಎಲ್ಲ ಕಿತ್ತೋಗ್ಬಿಡುತ್ತೆ ಅಂತ ಕಟ್ಟಿರಲಿಲ್ಲ. ಇನ್ನೇನು ಮನೆ ಒಂದು 2-3 ಕಿಲೋಮೀಟ್ರ್ ಇದೆ. ಇಲ್ಲಿ ಕಟ್ಟೋಣ ಕಾರ್ಗೆ. ಇದೆ ಗೈಸ್, ಬೆಳಗ್ಗೆ ಇಷ್ಟು ಮಾಡಿಸ್ಕೊಂಡಿದ್ದೆ. ಸೊ ಕಟ್ಟೋದಕ್ಕಾಗಿರಲಿಲ್ಲ, ಗಾಳಿಗೆ ಹೋಗ್ಬಿಡುತ್ತೆ ಅಂತ. ಹೇಗಿದೆ? ಜಸ್ಟ್ ಈಗ ಅವ್ರು ಎಂಟ್ರಿ ಆಗ್ತಾ ಇದ್ದೀನಿ. ನೀವೇ ರೆಡಿ ಆಗಿಲ್ಲ ಇನ್ನ? ಲೇಡೀಸ್ ವುಮೆನ್ಸ್ ಬಿರಿಯಾನಿ ಮ್ಯಾಗಿ. ಓಹೋ, ಹಂಗೆ. ಜ್ಯೇಷ್ಠ ಆಗಸ್ತ್ಯ, ಹ್ಯಾಪಿ 6 ಮಂತ್ಸ್. ಜ್ಯೇಷ್ಠ ಆಗಸ್ತ್ಯ ಉಂಡ. ಅನ್ನದಾನವ ತೊರೆಯದಿರು ನಾನು. ಕೊಡ್ಬೇಕಾನೆ ನೀವೇ ಮುಗಿತಾ? ತಿನ್ನೋದು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು.
ತವರು ಮನೆಯಿಂದ ಮರಳಿಗೂಡಿಗೆ ಅತ್ತೆ ಮನೆಗೆ. ಯಾರು ಲಡ್ಡು ಬಂದಿದ್ದು? ಗೈಸ್ ಇವಾಗ ತಾನೇ ಮನೆ ಹತ್ರ ಬಂದ್ರಿ. ಜೋಬಲ್ಲಿ ಎಷ್ಟಿದ್ರೆ ಅಷ್ಟು ನಿಂಗೆ? ಏನಪ್ಪ ಇದು? ಗೈಸ್ ಒಂದು 10 ನಿಮಿಷ ಆಯ್ತು ಬಂದು. ತುಂಬ ಖುಷಿ ಆಯಿತು ಮಗನ ಕರ್ಕೊಂಬಂದಿದ್ದು. ಸೊ ಇವತ್ತಿಗೆ 6 ಮಂತ್ಸ್ ಆಗುತ್ತೆ. ಚಿಕ್ಕದಾಗಿ ಡೆಕೋರೇಟ್ ಮಾಡ್ತಾ ಇದ್ದೀವಿ, ಅಂದರೆ ಕರೆಸಿದ್ದೀನಿ ಅವ್ರನ್ನ ಡೆಕೋರೇಟ್ ಮಾಡೋಕ್ಕೆ. ಗೈಸ್ ಇದೇನೋ ಫೈರ್ ಗನ್ನು ಅಂತ ನಮ್ಮ ಮಿಸ್ಸಸ್ ತೊಗೊಂಡವಳೆ. ನೋಡೋಣ, ಟೆಸ್ಟ್ ಮಾಡೋಣ ಹಿಂಗೆ ವರ್ಕ್ ಆಗುತ್ತೋ ವರ್ಕ್ ಆಗಲ್ಲ ಹಿಂಗೆ ಬರುತ್ತೆ ಅಂತ. ಹಾಯ್ ಗೈಸ್, ಫೋಟೋ ತೆಗೆಯೋದು ಒಂದು ಸೇಮ್ ಫೋನು, ವ್ಲಾಗ್ ಮಾಡೋದು ಸೇಮ್ ಫೋನ್ ಆಗಿರೋದ್ರಿಂದ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಫೋಟೋಸ್ ಎಲ್ಲ ವ್ಲಾಗಲ್ಲಿ ಹಾಕಿರ್ತೀವಿ, ನೋಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ನಮ್ಮ ಮಗನಿಗೆ ಜ್ಯೇಷ್ಠನಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಆಫ್ ಇಯರ್ ಸೆಲೆಬ್ರೇಷನ್, ಬರ್ಡೇ ಸೆಲೆಬ್ರೇಷನ್ದು ಇದೇ ಡೆಕೋರೇಷನ್, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ರಿಲೇಷನ್ಸ್ ಎಲ್ಲ ಬಂದಿದ್ರು, ನಮ್ಮ ಮಾವ, ನಮ್ಮ ತಂಗಿ, ನಮ್ಮ ತಮ್ಮ ಎಲ್ಲ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್ ಆಸ್.